ಹಾಯ್, ನಾವೀಗ ಎಲ್ಲಿದ್ದೇವೆ? ರೋಡಲ್ಲಿ ಇದ್ದಾರೆ. ಎಂತ ಆರ್ಡರ್ ಮಾಡಿದ್ರಿ? ನೀರನ್ನು ಯಾರಾದ್ರೂ ಆರ್ಡರ್ ಮಾಡ್ತಾರಾ? ಅದಲ್ಲಿ ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನನ್ನೊಬ್ಬರು ಫ್ರೆಂಡ್ ಹೇಳಿದರು ಟ್ರೆಕ್ಕಿಂಗ್ ಹೋಗು ಅಂತ. ಹಾಗೆ ಇವತ್ತು ನಾವೊಂದು ಟ್ರೆಕ್ಕಿಂಗ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಹಲೋ, ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ 6 o'clock ಹೊರಟಿದ್ದೇವೆ. ಒಳ್ಳೆ ವ್ಯೂ ತೋರಿಸ್ತೇವೆ ಬನ್ನಿ ನೋಡ. ಹೀಗೆ ಹೋಗ್ತಿರ್ಬೇಕಾದ್ರೆ ನಾವು ಚಾರ್ಮಾಡಿ ಹತ್ರ ನಿಲ್ಲಿಸಿದ್ದೆ. ಅಲ್ಲಿ ಸ್ವಲ್ಪ ಫೋಟೋಸು, ವೀಡಿಯೋಸ್, ಸ್ವಲ್ಪ ವ್ಯೂ ಎಲ್ಲ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನನಗೆ ಪುತ್ತೂರಿಂದ ಕ್ಯಾತ್ಲಮಕ್ಕಿಗೆ ಹೋಗಲಿಕ್ಕೆ 3 hours ಜರ್ನಿ. ಮಟ್ಟಿಗೆ ಬಂದವರೆಲ್ಲ ಇಲ್ಲಿ ಅವರವರ ಕುಟುಂಬದವ್ರ ಹತ್ರ ಮಾತಾಡ್ತಿದ್ದಾರೆ. ಬಂದವರು ಅವರವರ ಕುಟುಂಬದವ್ರ ಹತ್ರ ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ನಮಗೆ 164 kilometers ಇತ್ತು ಹೋಗಲಿಕ್ಕೆ. ಆಮೇಲೆ ಅಲ್ಲಿಂದ ಹೀಗೇನೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ನಾವಿಲ್ಲಿ ತುಂಬ ಕಾರಲ್ಲಿ ಸಾಂಗ್ ಹಾಕ್ಕೊಂಡು, ಮ್ಯೂಸಿಕ್ ಹಾಕ್ಕೊಂಡು ತುಂಬ ಜಾಲಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಡ್ಯಾನ್ಸ್ ಆ ಥರ ಕಾರಲ್ಲಿ ಕೂತ್ಕೊಂಡು ಸುಮ್ಮನೆ. ಓಕೆ ಗೈಸ್, ಇಲ್ಲಿ ಸ್ವಲ್ಪ ಹೊತ್ತಾದ ನಂತರ ನಾವೊಂದು ಪ್ಲೇಸ್ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ಅಲ್ಲಿ ಒಬ್ಬರು ಹೇಳಿದರು, ನೀವೊಂದು ಮೈದಾಡಿಗೆ ಹೋಗಿ, ಅದು 3 kilometers ಇದೆ ಅಷ್ಟೇ ಅಂತ. ಹಾಗೆ ನಾವು ಅಲ್ಲಿಗೆ ಈಗ ಹೋಗ್ತಾ ಇದ್ದೇವೆ. ಹಾಯ್, ನಾವೀಗ ಎಲ್ಲಿದ್ದೇವೆ? ರೋಡಲ್ಲಿ ಇದ್ದಾರೆ. ನೀವು ಗೈಸ್, ನಾವೀಗ ಮೈದಾಡಿ ಫಾಲ್ಸ್ ವ್ಯೂಸ್ ಹೋಗ್ತಾ ಇದ್ದಾರೆ. ಮೈದಾಡಿ ನೋಡಿ ವ್ಯೂ ಪಾಯಿಂಟ್ಸ್. ಹಲೋ ಗೈಸ್, ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಟೂರ್ ಹೋಗ್ತಾ ಇದ್ದೇವೆ. ಸಾರಿ, ಒಂದೇದು ಪಿಕ್ನಿಕ್. ಈಗ ನಾವು ಇಲ್ಲಿ ಯಾವುದೋ ಒಂದು ಫಾಲ್ಸ್ ಉಂಟು, ಫಾಲ್ಸ್ ಅಲ್ಲ, ಒಂದು ವ್ಯೂ ಪಾಯಿಂಟ್ ಉಂಟು ಅಂತ ಹೇಳಿದ್ರು. ಅದಕ್ಕೆ ನಾವು ಕಣಿವೆ ಅಂತ ಹೇಳಿ ಒಂದು ವ್ಯೂ ಪಾಯಿಂಟ್ ಅಂತೆ. ನೀವೇನು ಗಾಡಿ ತಗೊಂಡು ಚರ್ಚೆನೇ ಆಗ್ತಾ ಉಂಟು, ಇನ್ನು ಮುಂದೆ ಆಗ್ಲಿಲ್ಲ. ನಾನು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೇನೆ. ಹಾಗೆ 10 ಸಲ ಆಯ್ತು ರೂಟ್. ನೋಡಿ ಇವರೆಲ್ಲ ಬರ್ತಾ ಇದ್ದಾರೆ. ಹಾಯ್, ಇವ್ರು ಸ್ವಲ್ಪ ಮೂಡ್ ಔಟ್ ಆಗಿದೆ. ಇದೀಗ ನಾವು ಮೈದಾಡಿ ಅನ್ನೋ ಪ್ಲೇಸಿಗೆ ಹೋಗ್ತಾ ಇರೋದು.
ಆ್ಯಕ್ಚುಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಒಂದು 1 ಕಿಲೋಮೀಟರ್ ಇದೆ ನಡೀಲಿಕ್ಕೆ. ಅಲ್ಲಿಂದ ವ್ಯೂ ನಾನು ನಿಮಗೆ ತೋರಿಸ್ತೇನೆ. ಸೂಪರ್ ಅದ. ಹೆಂಗಿದೆ ಗೊತ್ತಾ ವ್ಯೂ ನೋಡಿ. ಸೂಪರ್ ವ್ಯೂ. ನಾನು ತೋರಿಸಿ ಫಸ್ಟ್. ನಿಮ್ಮನೆ ಈಗ ಮೈಂದಾಡಿಗೆ ರೀಚ್ ಆಗಿದ್ದೇವೆ. ವ್ಯೂ ನೋಡಿ ತುಂಬಾ ಸಖತ್ ಉಂಟು. ನಾವು ಈಗಾಗಲೇ ಮೈಂದಾಡಿಗೆ ರೀಚ್ ಆಗಿದ್ದೇವೆ. ತುಂಬಾ ಚಂದ ಉಂಟು ನೋಡಿ. ಫಾಗೆಲ್ಲ ಹೋಗಿದೆ ಈಗ. ಅದು ಫುಲ್ ಫಾಗ್ ನೋಡಿ, ಅಲ್ಲಿ ಬೆಟ್ಟ ಕಾಣ್ತದೆ ನೋಡಿ. ಸೂಪರ್ ಇದೆ ವ್ಯೂ. ಕೂಡ ಬಾರಿ ಬೇರೆ ಉಂಟು ಪೂರ ನಿಕಲ್ ರೆಡಿ. ಹಲೋ ಗಾಯ್ಸ್, ನಮ್ಮ ಏನಿ ಮೈದಾಡಿಡುಲ್ಲ ವ್ಯೂ ಅಂತ ಸಕ್ಕತ್ತಾದ ವ್ಯೂ. ನಮ್ಮ ಮತ್ತಿದ ನಗತ್ತ ಪಂಡ ನಮ್ಮ ಒಂದು ವಂಡರಿಂಗ್ ಮೈಂಡ್ ಸೆಟ್ ಬರ್ತೀನಿ ವ್ಯೂಸ್ ತುಲೆ ಗೈಸ್. ಇಷ್ಟು ಮಾರೆ ವ್ಯೂಸ್ ತಜಲ ಗೈಸ್ ತುಲೆ ಎಂಕ್ಲ ಎಲ್ಲಿ ಗ್ಯಾಂಗ್ ಪೂರ ಮೂಲು ಒಂಜೊಂಜಿ ಬೇರೆ ಡುಲ್ಲ ನಾ ಪ್ರೋ ಫೋಟೋಗ್ರಾಫರ್ ಮೂಲು ನಮ್ಮ ಏನಿತ ಪ್ರೋ ಫೋಟೋಗ್ರಾಫರ್ ಬೇರೆ ನಾನು ಖುದ್ ಮಾಡಿದೆ ಬೇರೆ ಎಂಕ್ಲ ಏನಿತ ಪ್ರೋ ಡ್ರೈವರ್ ಸ್ವಲ್ಪ ಜನ ಒಂದು ದೋಜ ಆಕ್ಚುಲಿ ಎಂಕ್ಲ ಏನಿತ ಮಾಡೆಲ್. ಫುಲ್ ಫಾಗ್. ಈಗ ನೋಡಿ, ಫಸ್ಟ್ ನೀವು ನೋಡಿದ್ರ ಫುಲ್ ಸರಿ ಫಾಗ್ ಇರಲಿಲ್ಲ, ಈಗ ಫುಲ್ ಫಾಗ್ ಇದೆ. ಬಟ್ ವ್ಯೂ ಮಾತ್ರ ಸೂಪರ್. ಅದೇನೋ ಹೋಮ್ ಸ್ಟೇ ಅಂತೆ. ಆ್ಯಕ್ಚುಲಿ ನಾವು ಆಚೆ ಹೋಗ್ತಾ ಇಲ್ಲ, ಎಲ್ಲ ಈ ಸೈಡ್ ಮಾತ್ರ. ಬರೀ ನಮ್ಮ ಮೇಡಮ್ ಈಗ ಎಂತ ರೀಲ್ಸ್ ಮಾಡಲಿಕ್ಕೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ. ರೀಲ್ಸ್ ಮಾಡಿದ್ದು ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಫೋಟೋ ತೆಗೆದ್ರಲ್ಲೇ ಇದ್ದಾರೆ ಬಿಸಿ. ನಮಗೆ ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ಲಿಕ್ಕೆ ಉಂಟು. ಅದು ಯಾವುದು ವ್ಯೂ ಪಾಯಿಂಟ್? ಕ್ಯಾತನಮಕ್ಕಿ. ಹೌದು, ನಮ್ಮದೀಗ ಮೈದಾಡಿ. ಇದೀಗ ಮೈದಾಡಿ. ಇನ್ನು ನಾವು ನಿಂಬೆ ಮುಗಿದ ಹೋಗುವಾಗ ಅಲ್ಲಿ ಅವ್ರು ನಮಗೆ ಈ ಪ್ಲೇಸ್ ಹೇಳಿದ್ರು. ಅವರು 3 ಕಿಲೋಮೀಟರ್ಸ್ ಹೇಳಿದ್ರು, ನಾವು ಆಲ್ಮೋಸ್ಟ್ 13 ಕಿಲೋಮೀಟರ್. ನಂಗೀಗ ಜೋರಾಗಿ ಗೊತ್ತುಂಟಾಗ್ತದೆ. ಇನ್ನು ನಮಗೆ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಹೋಗಬೇಕು. ಇನ್ನು ಎಂತ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಆಲ್ಮೋಸ್ಟ್ ಈಗ 11:30 ಆಗಿದೆ. 11:30. ಫಸ್ಟ್ ನಮ್ಮ ಸರ್ ನಾವೀಗ ಇಲ್ಲಿ ಕಲಸಕ್ಕೆ ಬಂದಿದ್ದೇವೆ, ಊಟಕ್ಕೆ ಅಂತ ಹೇಳ್ತಿದ್ದೇವೆ. ಆಲ್ಮೋಸ್ಟ್ ಟೈಮ್ ಈಗ 12:30 ಕಳೀತು. ನೋಡ್ಬೇಕೀಗ ಯಾವ ರೀತಿ ಇದೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಳಿ ಮೇಡಮ್, ಎಂತ ಆರ್ಡರ್ ಮಾಡಿದ್ರಿ? ನೀರನ್ನು ಯಾರಾದ್ರೂ ಆರ್ಡರ್ ಮಾಡ್ತಾರಾ? ಅದಲ್ಲಿಗೆ ಉಂಟು ಹಾಗೆ ಅಷ್ಟೇ. ಎಂತ ಫುಲ್ಲ ಹಾಫಾ? ಹೇಗೆ ಒಳ್ಳೇದಿರ್ತದಾ? ಇವರೆಲ್ಲ ಸೈಲೆಂಟ್ ಎಲ್ಲ ಇದ್ದಾರೆ, ನೋಡಬೇಕು. ಈಗ ನಾವು ಎಂತಪ್ಪ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ, ಹಾಫ್ ಬಿರಿಯಾನಿ. ನೋಡಬೇಕು ಎಷ್ಟು ಆಗ್ತದೆ ತಿನ್ನಲಿಕ್ಕೆ. ಆಯ್ತಾ? ನಾವೀಗ ಊಟ ಆಗಿ ಕಲಸದಿಂದ ಕ್ಯಾತನಮಕ್ಕಿಗೆ ಹೊರಟಿದ್ದೇವೆ. ಆಲ್ಮೋಸ್ಟ್ 13 ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ, ಹಾಗೆ ಹೋಗ್ತಾ ಇದ್ದೇವೆ. ಹೌದು, ನಾವೀಗ ಆಲ್ಮೋಸ್ಟ್ ಬಂದಿದ್ದೇವೆ. ಕಲಸ ನಿನ್ನ ಮನೆ ರೀಚ್ ಆದ ನಾನು 2 ಕಿಲೋಮೀಟರ್ಸ್. ನಾನು 2 ಕಿಲೋಮೀಟರ್ಸ್ మీకు పారండు. సో ఇక్కడ ನಮ್ಮ ಟಿಕೆಟ್ ಒಳ್ಳೆಯದು. ಆ್ಯಕ್ಚುಲಿ ಇಲ್ಲಿ ಜೀಪ್ ಹೋಗ್ತದೆ, ಆದರೆ ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೇವೆ. ಜೀಪ್ ಹೋಗ್ತದೆ. ಈಗ ಆ್ಯಕ್ಚುಲಿ ಬೀಚ್ ಅಂತ ಕೇಳ್ತೀವಿ, ಬೀಚ್ ಅಲ್ಲ ಧನುಷ. ನಡ್ಕೊಂಡು ಹೋಗುವ. ನಾವು ಕುಮಾರ ಪರ್ವತ ಎಲ್ಲ ಹತ್ತಿದ್ದೇವೆ. ಯಾವ ಪರ್ವತ? ಕುಮಾರ ಪರ್ವತ. ಯಾವಾಗ? ಯಾವ ಇಯರ್? 2023. 24 ಸ್ಟಾರ್ಟ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ.
ಅದಕ್ಕೆ ನಾನು ಮೊದಲೇ ಪ್ರಿಪೇರ್ ಆಗಿ ಬರ್ತೀನಿ. ಒಂದು ನೋಡಿ ಅಲ್ಲಿ ತೊಪ್ಪೆ ತಂದೇನಲ್ಲ, ಇದೀಗ ಮಳೆ ಬಂದು ಒದ್ದೆ ಆದರೆ ಇದನ್ನಿಟ್ಟು ಚಪ್ಪಲ. ಆ್ಯಕ್ಚುಲಿ ಒಳ್ಳೇದು, ನಾನು ಸಹ ಚಪ್ಪಲ್ ತರಬೇಕಂತ ಹೌದಾ ಅಲ್ಲ, ಆದರೆ ಇದಕ್ಕೆ ಟ್ರಕ್ಕಿಂಗ್ ಅಂತ ಹೇಳಿದ್ರು. ರೋಡ್ ಹತ್ತೋದು ಇಳಿಯೋದು ಆಗ್ತದೆ ಹೇಳಿ ಮೇಡಮ್. ದಪ್ಪ ನೋಡಿದ್ರೆ ಖಾಲಿ ಎಷ್ಟು ಮೀಟರ್ ನಡೆದಿದ್ದು ನಾವು? 200 ಮೀಟರ್ ಅಷ್ಟೇ ನಡೆದಿರೋದು. ಅಷ್ಟಕ್ಕೆ ಇಷ್ಟು ಸುಸ್ತಾಗಿದೆ. 250 ಒಂದಾ? ಮಳೆ ಬರೋದಿದ್ರೆ ಸಾಕು ನಮಗೆ. ಇನ್ನು ಮೇಲೆ ಹರ್ಲಿ ಉಂಟಾ? ಬೆಟರ್ ಉಂಟು. ಆ್ಯಕ್ಚುಲಿ ಇದು ತುಂಬ ಉಂಟು ನಡಿಲಿಕ್ಕೆ. ಫುಲ್ ವ್ಯೂ ಮಾತ್ರ ಆಸಮ್. ಆ್ಯಕ್ಚುಲಿ ಜೂನ್ ಟೈಮಲ್ಲಿ ಬರಬೇಕು ನೀವು. ಜುಲೈ ಮಳೆ ಜಾಸ್ತಿ ಇರುತ್ತೆ, ಬಟ್ ಜೂನ್ ಇಟ್ ಈಸ್ ವೆರಿ ಇಲ್ಲ. ನನಗೆ ಎಲ್ಲ ಇಲ್ಲ ಕಾಣ್ಬೇಡಿ. ತೋಟ ಸಹ ಉಂಟು. ಸೀರಿಯಸ್ಲಿ ಇದೊಂದು ಸ್ವಲ್ಪ ಒಂಚೂರು ಆಗಿದ್ರೆ ಕೆಳಗಿನೇ ನಾವು ವೆಲ್ಕಮಿಂಗ್. ನೇಚರ್ ಈಸ್ ವೆಲ್ಕಮಿಂಗ್ ಅಸ್. ನೋಡಿ ನಮ್ಮ ಮೇಡಮ್. ಬಟ್ ವ್ಯೂ ಇಸ್ ಸೂಪರ್. ಕ್ರೇಜಿ ಇದೆ ವ್ಯೂ ಪಾಯಿಂಟ್, ಮಾತ್ರ ಕ್ರೇಜಿ ಆಸಮ್. ನಾವು ಇಲ್ಲಿಂದ ಈಗ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸ್ವಲ್ಪ ಕೆಳಗೆ ಬಿದ್ದರೆ ಆಯಿತು, ಗೋವಿಂದ. ಸೂಪರ್ ವ್ಯೂ ಮಾತ್ರ. ಇಲ್ಲ, ಇಲ್ಲಿ 500 ಸಹ ಆಗಿರ್ಲಿಕ್ಕಿಲ್ಲ. ಟಾಪ್ ವ್ಯೂ ಮಾತ್ರ ಆಸಮ್. ಓನ್ಲಿ 500 ಕಿಲೋಮೀಟರ್ ಆಗಿದೆ ನಡೆದು. ಇನ್ನೂ 1.5 ಕಿಲೋಮೀಟರ್ ಇದೆ ನಮಗೆ ಹೋಗಲಿಕ್ಕೆ. ನೋಡಿ ಇವರು ಒಂದು ನಮ್ಮ ಅಷ್ಟೇ ಅಲ್ಲ, ನಮ್ಮ ತಲೆ ತಿನ್ನೋದು. ಆಯ್ತು, ಬಾಯ್. ಎಂತ ತೊಂದರೆ ಇಲ್ಲ, ಅದು ವೇಸ್ಟ್ ಆಗುದಲ್ಲ, ತಿನ್ಲಿ ಅವರು. ಹಾಗೆ ನಾನು ಗೈಸ್ ನಾವೀಗ ಆಲ್ಮೋಸ್ಟ್ 1 ಕಿಲೋಮೀಟರ್ಸ್ ಬರಲಿಲ್ಲ. ಒಂದು 600 ಮೀಟರ್ ಇಲ್ಲ 500 ಮೀಟರ್ ಆಗಿರ್ಬೋದು. ನೋಡಿ ನಮ್ಮ ಟೀಮಿನವರ ಅವಸ್ಥೆ ನೋಡಿ. ಇಲ್ಲ ತೋರಿಸ್ತಾನೆ ನೋಡಿ. ಎಂತ ಕೊಯ್ದು ಕುಂಟಲ್ ನೀವೆಲ್ಲ ತಿನ್ನಿಲ್ಲ? ಕುಂಟಲೆ ನೀವು ತಿನ್ನಿಲ್ವಾ? ನಿಮಗೆ ಮೆಮೊರೀಸ್ ಇಲ್ಲ? ಸಣ್ಣ ಪ್ರಾಯದಲ್ಲಿ ಹಾಯ್ ಗಾಯ್ಸ್, ನಾವೀಗ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇವೆ. ಕ್ಯಾತನಮಕ್ಕಿ ಇದು ಪಿಕ್ಕಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಮ್ಮ ಟ್ರಿಪ್ ಆರ್ಗನೈಸ್ ಮಾಡಿದವರು ಹೇಳಿದರು ನಾವು ಜೀಪಲ್ಲಿ ಹೋಗುವ ಅಂತ. ಆದರೆ ನಾವು ದೊಡ್ಡ ಜನರಾಗಿ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲ ನಾವು ಟ್ರೆಕ್ಕಿಂಗ್ ಮಾಡ್ತೇವೆ, ನಾವು ನಡ್ಕೊಂಡು ಇರ್ತೇವೆ ಅಂತ ಹಾಗೆ ನಾವು ಹೇಳಿದ್ವಿ. ಆಮೇಲೆ ನಮಗೆ ಜಸ್ಟ್ 150 ಕಿಲೋಮೀಟರ್ ಬರುವಾಗಲೇ ಸಾಕಾಗಿತ್ತು. ಇದು ಫುಲ್ ಕಲ್ಲುಗಳೆಲ್ಲ ಉಂಟು ಮಾರೆ. ನಾವು ಚಂದ ನೈಸ್ ರೋಡ್ ಉಂಟು ಅಂತ ನಾವೀಗ ವಾಕ್ ಮಾಡ್ತಿದ್ದೇವೆ. ಈಗ ಓಕೆ ಉಂಟು ರೋಡು, ಅಲ್ಲಿ ಫುಲ್ ಕಲ್ಲೆಲ್ಲ ಇತ್ತು. ಹಾಂ, ಅದು ಶುದ್ಧ ಇಲ್ಲ, ಅದು ನಿಂತ ನೀರು. ಸೊ ಅದು ಕಲುಷಿತವಾಗಿದೆ. ಸೊ ಅದು ಶುದ್ಧ ಇಲ್ಲ. ಸೊ ಅಷ್ಟೇ ಸದ್ಯಕ್ಕೆ. ಎಷ್ಟು ಚಂದ ಎಂತ ಇದು 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 ನಿಂತ ನೀರು. ಸೊ ಇದು ಶುದ್ಧ ಇಲ್ಲ, ಹರಿಯುವ ನೀರು ಮಾತ್ರ ಶುದ್ಧ ಇರೋದು. ಸೊ ನಾವೀಗ ಹೋಗುವ. ಒಳ್ಳೆ ವ್ಯೂ ಸಿಕ್ಕಿದ್ರೆ ನಿಮಗೆ ತೋರಿಸ್ತೇವೆ. ಸೂಪರ್ ಇದೆ ನೋಡಿ. ಇಲ್ಲೆಲ್ಲ ಆಲ್ಮೋಸ್ಟ್ ಜೀಪೇ ಹೋಗ್ತಾ ಇದೆ. ಆದರೂ ನಾವು ದೊಡ್ಡ ಸಾಹಸ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ವ್ಯೂ ಮಾತ್ರ ಹೀಗೆ ಸೂಪರ್. ಆ್ಯಕ್ಚುಲಿ ಮೇಡಮ್ ನಿಮ್ದೇನಾದರೂ ಇಲ್ಲ, ನನಗೆ ಬಚ್ಚಿತಾ? ಸಾಕಾಯ್ತಾ? ನಾವು ನಾರ್ಮಲ್ ಆಗಿ ನಡೀತೇವೆ ಆಯ್ತಾ, ಆದರೆ ಇದು ಕಷ್ಟ ಉಂಟು, ತುಂಬ ಕಷ್ಟ. ನಾವು ದೊಡ್ಡ ಸಾಹಸ ಮಾಡ್ತಾ ಇದ್ದೇವೆ.
ದೇವರ ಒಂದು ಸೃಷ್ಟಿ ಉಂಟಲ್ಲ ಚಂದ ಉಂಟು. ಏನು ಕತೆ ಹೇಗಾಗ್ತಾ ಉಂಟು ಹೇಗಾಯ್ತು ನಡ್ದು ಹೇಗಾಯ್ತು ದೊಡ್ಡ ಜನರಾಗಿ ನಡ್ಕೊಂಡು ನಾನೀಗ ಜಸ್ಟ್ ಇದು ನೋಡ್ಕೊಂಡು ಬರಲಿಲ್ಲ ಈಗ ಬೀಳ್ತಿದ್ದೆ. ಇಲ್ಲಿ ನೋಡಿ ಸೂಪರ್ ವ್ಯೂ ಮಾತ್ರ ಎಕ್ಸಾಕ್ಟ್ ವ್ಯೂ ಇಲ್ವಾ ಸಿ ಆಸಮ್. ಇದೊಂದು ಜೀಪ್ ಇದೆ ನಮ್ಮದು ಬ್ಲ್ಯಾಕ್ ಆಗಿದೆ. ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಳಿ ಹೋಗಿ ಬರ್ಬೇಕಷ್ಟೇ ಅಲ್ಲ ಇಷ್ಟು ನಡ್ಕೊಂಡು ಬಂದ್ರಲ್ಲ ಆದರೂ ಇನ್ನೂ ಎಷ್ಟು ಕಿಲೋಮೀಟರ್ ಇನ್ನೊಂದು ಕಿಲೋಮೀಟರ್ ಇಲ್ವಾ? ಮಳೆ ಇಲ್ಲ ಏನಿಲ್ಲ ಸುಮ್ಮನೆ ಈ ಕೋಟ್ ಇಟ್ಕೊಂಡು ಬಂದಿದ್ದೇವೆ. ಐ ಮೀನ್ ರೈನ್ ಕೋಟ್ ಸುಮ್ಮನೆ ಹಿಡ್ಕೊಂಡು ಬಂದಿದ್ದೇವೆ. ಮಳೆ ಇಲ್ಲ ಏನಿಲ್ಲ ಚಳಿನೂ ಇಲ್ಲ. ಎಕ್ಸಾಕ್ಟ್ ಈಗ ಒಂದು ಸ್ವಲ್ಪ ಕೋಲ್ಡ್ ಇರ್ತಿದ್ರೆ ಈ ವೆದರ್ ಕ್ಲೈಂಬಿಂಗಿಗೆ ಸೂಪರ್ ಆಗ್ತಿತ್ತು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬೇಗ ಬರಬೇಕು ಅಂತ ಇತ್ತು, ಆಗಲಿಲ್ಲ. ಎಂತ ಮಸ್ತ್ ಕ್ಯಾಮೆರಾ ಉಂಟು, S24 ಉಂಟು, ಐಫೋನ್ ಉಂಟು. ಏನಿದೆ ಕ್ಯಾಮೆರಾ S24 ಐಫೋನ್. ಆ್ಯಕ್ಚುಲಿ ನನಗೆ ಸ್ವಲ್ಪ ಫುಲ್ ಸುಸ್ತಾಯಿತು. ವ್ಯೂ ನೋಡಿ, ನಾವು ಸ್ವಲ್ಪ ಆಗ ಅಲ್ಲಿದ್ವಿ. ಆ್ಯಕ್ಚುಲಿ ಮೈಂಡ್ ಇರಲಿಲ್ಲ ಅಲ್ಲಿ. ಮೈಂಡ್ ಬನ್ನಿ ಫಾಗ್ ಆಗ ಫಾಗ್ ಇರಲಿಲ್ಲ, ಈಗ ಫಾಗ್ ಫುಲ್ ಆಗಿದೆ. ಸೂಪರ್ ಲೊಕೇಶನ್ ಮಾತ್ರ ಸೂಪರ್. ಓ ಬಾಬ್ರೆ ಫುಲ್ ಈಗ ಮಳೆ ಬರ್ತಿದೆ. ಇದಕ್ಕೆಲ್ಲ ತೊಟ್ಟೆ ಹಾಕ್ತಿದ್ದಾರೆ. ರೈನ್ ಕೋಟ್ ಹಾಕ್ತಿದ್ದಾರೆ, ನಾನು ತೊಟ್ಟೆ ಹಾಕ್ತಿದ್ದಾರೆ. ಎಂತ ಪಾರ್ಸೆಲ್ ಮಾಡೋದಾ? ಹೊಟ್ಟೆಗೆ ತೊಟ್ಟೆ ಅಲ್ಲ, ಪಾರ್ಸೆಲ್ ಎಲ್ಲ ಮಾಡ್ತಿರೋದು, ರೈನ್ ಕೋಟ್ ಹಾಕ್ತಿರೋದು. ಇವರೆಲ್ಲ ತೊಟ್ಟೆ ಹಾಕೋದು ಹೇಳಿ ನನಗೆ. ಇಲ್ಲಿ ನೋಡಿ, ಇಲ್ಲೊಂದು ನೋಡಿ ಅಷ್ಟೇಯಾ? ಧನುಷ ಪಂಜರದಿಂದ ಹೊರಗೆ ಬಂದದ? ಪಂಜರದಿಂದ ಹೊರಗೆ ಬಂದಿಯಾ? ನೋಡಿ ಇಲ್ಲಿ ಪಕ್ಷಿ ಬರ್ತಾ ಉಂಟು. ಯಾವ ಪಕ್ಷಿ ಇದು? ಯಾವ ಪಕ್ಷಿ? ಜಾತಕ ಪಕ್ಷಿ? ಜೋರ್ ಮಳೆ ಬರ್ತಾ ಇದೆ ಆಕ್ಚುಲಿ. ಬನ್ನಿ ಅಲ್ಲಿ ಕ್ಯಾಬ್ ಹಾರಿ ಹೋಯ್ತು. ಮೆಲ್ಲ ಹೋದ್ರೆ ಎಲ್ಲ ರೋಡ್ ರೋಲರ್ ತರ ಹೋಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಆಯ್ತು. ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಸೂಪರ್ ವ್ಯೂ ಮಾತ್ರ ಸೂಪರ್. ಎಲ್ಲರೂ ಹೊರಡ್ತಾ ಇದ್ದಾರೆ. ಈಗ ಒಂದು ಲಾಸ್ಟ್ ಪಾಯಿಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು ಅಂತ. ಇದೆಂತ ಮೇಡಮ್ ಉಂಟಲ್ಲ? ಸೈಡ್ ಹಾಂ ಎಷ್ಟು ಉಂಟು? ತುಂಬ ಉಂಟು ನೋಡಿ, ಎಷ್ಟು ತಗೊಳ್ತಿದ್ದಾರೆ ಇವರು. ಈಗ ಬಂದರು. ಹಾಂ ಬೇಕು ಕೊಡಿ ನೋಡಿ, ಚಂದ ಇದೆ. ಇವಳ ತೋರ್ಸ. ಜೀಪ್ ಬರ್ತಾ ಇದೆ, ನಾವು ಈ ಸೈಡ್ ಬರ್ತಾ ಇದ್ದೇವೆ. ಇದೆ ಕುಶ್ಯಾನ್ ನೋಡಿ, ಒಳಗೆ ಹೋಗಿದ್ದಾರೆ. ಅಲ್ಲಿರ್ಬೇಕು ನೋಡಿ. ಫುಲ್ ಮೇಲೆಲ್ಲ ನೋಡಿ, ಎಷ್ಟು ತುಂಬಾ ಹಣ್ಣಿದೆ. ಮೇಡಮ್ ಅನ್ನ ನೋಡಿ ಎಷ್ಟು ಫುಲ್. ಈ ಹುಡುಗಿ ಫುಲ್ ತಿಂತ ಇದ್ದಾಳೆ. ಇದು ಸಹ ನೋಡಿ, ನಾವು ಸಹ ತಿಂತಾ ಇದ್ದೇವೆ. ನೋಡ, ನಮಗೆ ಸ್ವಲ್ಪ ಕೊಡಿ, ಜಾಗ್ರತೆ ಮಾತ್ರ. ಗಾಯ್ಸ್, ನಾವೊಂದು ಟೀ ಎಸ್ಟೇಟಿಗೆ ಬಂದಿದ್ದೇವೆ. ಹಾಂ, ಸನ್ಸೆಟ್ ಟೀ ಸೆಟ್. ಸನ್ಸೆಟ್ ಅಲ್ಲಿ ಇದ್ದೇವೆ ಈಗ. ಜೀವನ ಒಂದು ಸುಂದರ ಪಯಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಭೇಟಿ ಆಗೋಣ. ಅಲ್ಲಿದ್ದ ಟೇಕ್ ಕೇರ್, ಬಾಯ್, ಕೀಪ್ ಸ್ಮೈಲಿಂಗ್.